Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸರ್, ಈಗ ಸಂಜಯ್ ರಾವತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂಜಯ್ ರಾವತ್ ಒಂದು ಸರ್ಕಾರ ಯಾವುದೇ ಕಾರಣಕ್ಕೂ ಸಹಿತ ಬಹಳಷ್ಟು ದೂರ ಹೋಗೋದಿಲ್ಲ, 3 ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ದಾರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಅನಿಸುತ್ತೆ, ನಿಮ್ಮ ಅಭಿಪ್ರಾಯ? ಸಂಜಯ್ ರಾವತ್ ಅವರು ಬಹಳ ಅನುಭವ ಇರತಕ್ಕಂಥವ್ರು. ಅಲ್ಲಿ ಹಿಂದುತ್ವದ ರಾಜಕಾರಣವನ್ನು ಮಹಾರಾಷ್ಟ್ರದಲ್ಲಿ ಮಣ್ಣುಮುಕ್ಕಿಸಿದವರು. ಅವರು ಮಹಾರಾಷ್ಟ್ರದ ಚಾಣಕ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರು ಹೇಳಿರ್ತಕ್ಕಂಥ ಅನಿಸಿಕೆಗಳು ನಿಜ ಆಗಿರ್ಬೋದು. ಯಾಕಂದರೆ ಬಿ ಜೆ ಪಿಯ ಅಂತರಂಗ ಅವ್ರಿಗೆಲ್ಲ ಭಾಳ ಆಳವಾಗಿ ತಿಳಿದಿರ್ತಕ್ಕಂಥವ್ರು, ಭಾಳ ವರ್ಷ ಬಿ ಜೆ ಪಿ ಅವ್ರ ಜೊತೆ ಇದ್ದವರು. ಆದ್ದರಿಂದ ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಥ್ಯಾಂಕ್ ಯು. ಈಗ ಪ್ರೈಮ್ ಮಿನಿಸ್ಟರ್ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋಕ್ಕಿಂತ ಮುಂದಿನ 2 ವರ್ಷದಲ್ಲಿ ಪ್ರಧಾನಿಯಾಗಿ ಹೊಸಬರು ಬರ್ತಾರೆ ಅನ್ನುವಂತ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗ ಪ್ರಧಾನಮಂತ್ರಿಗಳು ಒಂದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ, ಸ್ವಪಕ್ಷದ ಸದಸ್ಯರು ಅವರ ನಾಯಕರನ್ನು ಆಯ್ಕೆ ಮಾಡ್ತಾರೆ. ಸ್ವಪಕ್ಷದ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯವರು ಇನ್ನೂ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಿಲ್ಲ. ಆಯ್ಕೆ ಮಾಡಿರೋದು NDA ಅವರು. ಆ ಕಾರಣ ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ ನಮ್ಮ ಮುಂದೆ ಇದೆ. ಭಾರತೀಯ ಜನತಾ ಪಾರ್ಟಿಯವ್ರ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೆ? ಬಿಜೆಪಿ ಎಲ್ಲ ಸಂಸದರು ಅಲ್ಲ, BJP ಎಲ್ಲ BJP ಸ್ವತಃ BJP ಅವರಿದ್ದರೆ ಪರವಾಗಿಲ್ಲ. ಎಂಟೈರ್ NDA ಪ್ರತಿಯೊಬ್ಬರೂ ಸಹ ಸೇರು ಚಟಾಕು ಎಲ್ಲ ಇದ್ರಲ್ಲ NDA ಅವರು. ಆದ್ದರಿಂದ ಇನ್ನು BJPಯ ಇದು ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಆಗಿಲ್ಲ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ. ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದೆ, ಜನಸಾಮಾನ್ಯರ ಒಂದು ಸಂದೇಹ ಇದೆ. ಏನಪ್ಪ ಇದು ಇನ್ನೂ BJP ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಆಗಿಲ್ಲ, ಇವರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಸ್ವಘೋಷಣೆ ಆಗಿದೆ ಅಂತ ಹೇಳಿ ಅನಿಸಿಕೆ ಭಾಳ BJP ಕಾರ್ಯಕರ್ತರಿದೆ, ನಮ್ಮಲ್ಲ. ಸಂಜಯ್ ರಾವತ್ ಅವರು ಭಾಳ ಅನುಭವ ಇರತಕ್ಕಂಥವ್ರು. ಅಲ್ಲಿ ಹಿಂದುತ್ವದ ರಾಜಕಾರಣವನ್ನು ಮಹಾರಾಷ್ಟ್ರದಲ್ಲಿ ಮಣ್ಣುಮುಕ್ಕಿಸಿದವರು. ಅವರು ಮಹಾರಾಷ್ಟ್ರದ ಚಾಣಕ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರು ಹೇಳಿರ್ತಕ್ಕಂಥ ಅನಿಸಿಕೆಗಳು ನಿಜ ಆಗಿರ್ಬೋದು. ಯಾಕಂದರೆ ಬಿ ಜೆ ಪಿಯ ಅಂತರಂಗ ಅವ್ರಿಗೆಲ್ಲ ಭಾಳ ಆಳವಾಗಿ ತಿಳಿದಿರ್ತಕ್ಕಂಥವ್ರು, ಭಾಳ ವರ್ಷ ಬಿ ಜೆ ಪಿ ಅವ್ರ ಜೊತೆ ಇದ್ದವರು. ಆದ್ದರಿಂದ ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಥ್ಯಾಂಕ್ ಯು. ಈಗ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋಕ್ಕಿಂತ ಮುಂದಿನ 2 ವರ್ಷದಲ್ಲಿ ಪ್ರಧಾನಿಯಾಗಿ ಹೊಸಬರು ಬರ್ತಾರೆ ಅನ್ನುವಂತ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗ ಪ್ರಧಾನಮಂತ್ರಿಗಳು ಒಂದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ, ಸ್ವಪಕ್ಷದ ಸದಸ್ಯರು ಅವರ ನಾಯಕರನ್ನು ಆಯ್ಕೆ ಮಾಡ್ತಾರೆ. ಸ್ವಪಕ್ಷದ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯವರು ಇನ್ನೂ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಿಲ್ಲ. ಆಯ್ಕೆ ಮಾಡಿರೋದು NDA ಅವರು. ಆ ಕಾರಣ ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ ನಮ್ಮ ಮುಂದೆ ಇದೆ. ಭಾರತೀಯ ಜನತಾ ಪಾರ್ಟಿಯವ್ರ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೆ? ಅಲ್ಲ, BJP ಸ್ವತಃ BJP ಅವರಿದ್ದರೆ ಪರವಾಗಿಲ್ಲ. ಎಂಟೈರ್ NDA ಪ್ರತಿಯೊಬ್ಬರೂ ಸಹ ಸೇರು ಚಟಾಕು ಎಲ್ಲ ಇದ್ರಲ್ಲ NDA ಅವರು. ಆದ್ದರಿಂದ ಇನ್ನು BJPಯ ಇದು ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಆಗಿಲ್ಲ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ. ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದೆ, ಜನಸಾಮಾನ್ಯರ ಒಂದು ಸಂದೇಹ ಇದೆ. ಏನಪ್ಪ ಇದು ಇನ್ನೂ BJP ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಆಗಿಲ್ಲ, ಇವರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಸ್ವಘೋಷಣೆ ಆಗಿದೆ ಅಂತ ಹೇಳಿ ಅನಿಸಿಕೆ ಭಾಳ BJP ಕಾರ್ಯಕರ್ತರಿದೆ, ನಮ್ಮಲ್ಲ. ಧನ್ಯವಾದಗಳು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.